ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್. ಇವತ್ತು ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ಇದು ಒಂದೇ ಸೈಜಿನ 2 ಚೂಡಿದಾರ್ ಟಾಪ್. ಇದು ನಾನು ಲೈನಿಂಗ್ ತೊಗೊಂಡು ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ 2 ಮೀಟ್ರ್ 1 ಕಲರ್ ಲೈನಿಂಗು ಹಾಗೆ 2 ಕಲರ್ ಲೈನಿಂಗನ್ನು ಇಲ್ಲೇ ನಾನು 4 ಪೀಸ್ ಅಂತ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಫೋಲ್ಡಿಂಗ್ 2 ಫೋಲ್ಡಿಂಗ್ ಇರೋದು ಒಂದು ಸೈಡ್ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಅಪೋಸಿಟ್ 4 ಪೀಸ್ ಫೋಲ್ಡಿಂಗ್ ಒಂದು ಸೈಡ್, ಅದರ ಅಪೋಸಿಟ್ 2 ಕಲರನ್ನು ಸೇರಿಸಿ ನಮಗಿಲ್ಲೇ 8 ಪೀಸ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿದ್ಮೇಲೆ ನಮ್ಗೆ ಒಂದೇ ಸೈಜಲ್ಲಿ 2 ಅಥವಾ 3 ಚೂಡಿದಾರ ಕಟಿಂಗ್ ಕೊಟ್ಟಾಗ ಈ ಥರ ಕಟಿಂಗ್ ಮಾಡಿದ್ರೆ ನಮ್ಗೆ ಟೈಮು ತುಂಬಾ ಸೇವ್ ಆಗುತ್ತೆ. ಹಾಗಾಗಿ ಇವತ್ತು ನಾನು ಒಂದೇ ಅಳತೆ ಚೂಡಿದಾರ ಯಾವ ಥರ ಕಟ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಇದು 40 ಇಂಚ್ ಉದ್ದ ಇದೆ. ಅದಕ್ಕೆ ನಾನು 2 ಇಂಚ್ ಕಡಿಮೆ 38 ಇಂಚಿಗೆ ತೊಗೊಂಡಿದ್ದೀನಿ. ತೊಗೊಂಡಿದ್ಮೇಲೆ ನಾವು ಟಾಪ್ಕಿನ್ನ 2 ಇಂಚ್ ಕಡಿಮೆ ಲೈನಿಂಗನ್ನು ತೊಗೋಬೇಕಾಗುತ್ತೆ. ಇವಾಗ ನೋಡಿ ಲೆಂತ್ ನಮ್ಗೆ 38 ಐತಲ್ಲ. ಇವಾಗ ನಾವು ಹಾರ್ಮೋಲ್ ರೌಂಡ್ ಶೇಪ್ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 6 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳೋಣ ಸ್ಕೇಲ್ ಇಟ್ಬಿಟ್ಟು. ನೋಡಿ ಇವಾಗ 1ನೇ ಲೈನ್ ರೆಡಿ ಆಯಿತು. ಹಾಗೆ ಸೆಕೆಂಡ್ ಏನೈತಿ, ನಾವು ವೇಸ್ಟ್ 13.5 ಅಥವಾ 14 ಇಂಚ್ವರೆಗೂ ಇಟ್ಕೋಬೋದು. ನಾನಿಲ್ಲಿ 14 ಇಂಚ್ ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೇನೆ. ಇದು ಸೊಂಟದ ಸುತ್ತಳತೆ ಫಿಟ್ಟಿಂಗ್ ಬರುತ್ತಲ್ಲ ಆ ಮಾರ್ಕಿಂಗು. ಹಾಗೆ ಹಿಪ್ ಮೆಜರ್ಮೆಂಟ್ 3ನೇ ಮಾರ್ಕಿಂಗ್ ಸೈಡ್ ಕಟ್ಟಿಂಗ್ ಬರುತ್ತಲ್ಲ, ಇದು ಬಿಗ್ನರ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ ಈ ಕಟ್ಟಿಂಗ್ ವಿಡಿಯೋ. ನೋಡಿ ಇದು 3ನೇ ಮಾರ್ಕಿಂಗು. 20 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೆ ನಾನು. ಮೇಲಿದ್ದ 20 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಕೆಳಗೆ ಏನಾರು ಹೆಚ್ಚು ಕಡಿಮೆ ಅನ್ನೋದು ಬಂದಿದ್ದರೆ ಈ ಥರ ಸ್ಕೇಲ್ ಹಾಕಿಬಿಟ್ಟು ಈ ಥರ ಲೆವೆಲ್ಲಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕಟ್ಟಿಂಗ್ ಮಾಡ್ಕೊಂಬಿಟ್ಟು ನಮಗೆ ಕೆಳಗೆ ಏನೈತಲ್ಲ 4ನೇ ಮಾರ್ಕಿಂಗ್ ನಾನಿಲ್ಲಿ 10.5 ಇಂಚ್ ತೊಗೋತಾ ಇದ್ದೇನೆ. ನೋಡಿ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು 4 ಲೈನ್ ಹಾಕ್ಕೊಂಡ್ರೆ ನಮ್ಗೆ ಟಾಪ್ ಕಟ್ಟಿಂಗ್ ತುಂಬಾ ಈಸಿ ಆಗುತ್ತೆ. 6 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡ್ಕೊಂಬಿಟ್ಟು 6.5 ಇಂಚಿಗೆ ಒಂದು ಕೆಳಗೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ ನಮ್ಮದು ಬಾಡಿ ಮೆಜರ್ಮೆಂಟ್ 36 ಇಂಚ್ ಐತಲ್ಲ, ಅದಕ್ಕೆ 4ನೇ ಭಾಗ 9 ಇಂಚ್ ಬರುತ್ತೆ. 9 ಇಂಚ್. ಹಾಗೆ 1/4 ಇಂಚಿನಷ್ಟು ನಾನಿಲ್ಲಿ ಎಕ್ಸ್ಟ್ರಾ ಲೂಜ್ಗೋಸ್ಕರ 1/4 ಇಂಚ್ ಬಿಟ್ಕೊಂಡಿದ್ದೀನಿ. ಇಲ್ಲಿ 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ವೇಸ್ಟ್. ಹಾಗೆ ಹಿಪ್ ಮೆಜರ್ಮೆಂಟ್ ಏನಿತ್ತಲ್ಲ ಅದು 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ನಾವು ಈಗ ಯಾವ ಥರ ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರನ ನಾವು 10.5 ಕೆಳಗೆ ಇವು 4 ಮಾರ್ಕಿಂಗ್ ನಾವು ಕರೆಕ್ಟ್ ಮಾಡ್ಕೊಂಬಿಟ್ರೆ ನಮ್ಗೆ ಚೂಡಿ ಟಾಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರನ ಲೈನ್ ಹಾಕ್ತಾ ಬರಬೇಕಾಗತ್ತೆ. ನೋಡಿ ಈ ಥರ 2-3 ಟಾಪ್ ಕಟಿಂಗ್ ಹೊಲ್ಯಾಕೆ ಕೊಟ್ಟಾಗ ನಾವು ಈ ಥರ ಮೇಲೆ 2 ಅಥವಾ 3 ಬಟ್ಟೆ ಹಾಕ್ಕೊಂಬಿಟ್ಟು ಕಟಿಂಗ್ ಮಾಡ್ಕೋಬೋದು. 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ನಾವೇನು ಸೈಡ್ ಪಟ್ಟಿ ಮಾಡಿಸ್ತೇವಲ್ಲ ಅದು ಮಾರ್ಕಿಂಗ್ ಇದು. ನೋಡಿ 3/4 ಇಂಚಿಗೆ ಮಾರ್ಕ್ ಮಾಡಿ ಹಾಗೆ ಮೇಲೇನೈತಲ್ಲ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದೇನು ನಾವು ಹೊಲಿಗೆ ಹಾಕ್ಕೋತೇವಲ್ಲ ಅಲ್ಲಿಗೆ ಎಕ್ಸ್ಟ್ರಾ 1.5 ಇಂಚ್ ಬಿಟ್ಕೋಬೇಕಾಗತ್ತೆ. ಆಮೇಲೆ ಫಿಟ್ಟಿಂಗ್ ನೋಡ್ಕೊಂಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿದ್ಮೇಲೆ ನಮ್ಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ. ಇದು ಹಾರ್ಮೋಲ್ ರೌಂಡ್. ಆಮೇಲೆ ಈ ಥರ ಸ್ಕೇಲ್ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ನಮ್ಗೆ ಹಾರ್ಮೋಲ್ ರೌಂಡ್ ತುಂಬ ನೀಟಾಗಿ ಬರುತ್ತೆ. ಹಾಗೆ ನಾವು ನೆಕ್ ನಮ್ಗೆ ಯಾವ ಥರ ಬೇಕು ಮುಂಭಾಗ ಡಿಸೈನ್ ಬೇಕಿದ್ರೆ ನಾವು ಬೇರೆ ಥರ ಡಿಸೈನ್ ಬೇಕಿದ್ರೆ ಮಾಡ್ಕೋಬೋದು. ನಾನಿವಾಗ ಹಾಗೆ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ 6.5 ಇಂಚಿಗೆ ಒಂದು ಮುಂಭಾಗ ನೆಕ್ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಇದೇ ಥರನ ಹಿಂಭಾಗ ನಾನು 8 ಇಂಚಿಗೆ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಮುಂಭಾಗ ಹಾಗೆ ಬಿಟ್ಟಿದ್ದೀನಿ ನಾನು, ಯಾಕಂದ್ರೆ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಮುಂಭಾಗ ಯಾವುದೇ ಥರ ಶೇಪ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಕ್ಯಾನ್ವಾಸ್ನಲ್ಲಿ ನಾನು ಮಾರ್ಕಿಂಗ್ ಮಾಡಿಕೊಂಡು ಡಿಸೈನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ
ನೋಡಿ ಇವಾಗ ನಾವು ಯಾವ ಥರ ಮಾರ್ಕಿಂಗ್ ಮಾಡಿದ್ದೇವಲ್ಲ ಅದೇ ಥರನ ಕಟ್ಟಿಂಗ್ ಮಾಡ್ತಾ ಬರಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮ್ಗೆ ಟೈಮು ತುಂಬಾ ಸೇವ್ ಆಗುತ್ತೆ. ಹಾಗಾಗಿ ನಾನು 2-3 ಪೀಸ್ ಇದ್ದಾಗ ಈ ಥರ ಒಮ್ಮೆಲೆ ನಾವು ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೋದು. ಇದು ತುಂಬಾ ನಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಕಟ್ಟಿಂಗ್ ಮಾಡಿಕೊಂಡು ನಮ್ಗೆ ಏನೈತಲ್ಲ ಚೂಡಿ ಟಾಪ್ ಅನ್ನೋದು ತುಂಬಾ ಈಜಿ ಮೆಥಡಲ್ಲಿ ನಮ್ಗೆ ಚೂಡಿ ಟಾಪ್ ಕಟ್ಟಿಂಗ್ ಇದು ಬಿಗ್ನರ್ಸ್ ಯಾರು ನಮ್ಗೆ ಚೂಡಿದಾರ ಕಟ್ಟಿಂಗ್ ಬರೋಂಗಿಲ್ಲ ಅಂತಾರಲ್ಲ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. 9 ಇಂಚು ಹಾಗೆ 8.5 ಇಂಚು 9 ಇಂಚು 10.5 ಇಂಚು ಈ ಥರ ಎಲ್ಲ ನಾನು ಇಲ್ಲಿ ನೋಡಿ ಮಾರ್ಕ್ ಮಾಡಿ ಹಾಕಿಬಿಟ್ಟು ತೋರಿಸಿದ್ದೀನಿ. ಇದೇ ಥರನ ನೋಡಿ ಕೆಳಗಲ್ ಬಟ್ಟೆನೂ ನಾವು ಮೇಲೆ ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ಕೆಳಗೆ ನಾವು ಮಾರ್ಕ್ ಮಾಡೋದು ಬೇಡ, ಏನು ಬೇಡ. ನಮಗೆ ಆರಾಮಾಗಿ ನಮ್ಮ ಕಟ್ಟಿಂಗ್ ರೆಡಿ ಆಯಿತು. ಒಂದೇ ಮಾರ್ಕಿಂಗಲ್ಲಿ 2 ಕಟ್ಟಿಂಗ್ ಆಯಿತು. ನೋಡಿ, ಇದು ನಮ್ಗೆ ಡಿಸೈನ್ ಬೇಕಂದ್ರೆ ನಾವು ಆಮೇಲೆ ಏನೈತಲ್ಲ ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡ್ಕೊತೀನಿ. ಹಾಗಾಗಿ ನಾನಿಲ್ಲಿ ನೆಕ್ ಕಟ್ಟಿಂಗ್ ತೋರಿಸಿಲ್ಲ. ನೋಡಿ, ಇದೇ ಥರನ ನಾವು 2 ಪೀಸನ್ನು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋದು ತುಂಬಾ ಈಜಿ ಆಗುತ್ತೆ. ಯಾರಿಗೆ ಈ ಸ್ಟಿಚಿಂಗ್ ವಿಡಿಯೋ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ನೆಕ್ಸ್ಟ್ ಅದಕ್ಕೆ ಸ್ಲೀವ್ಸ್ ಈ ಥರ ಡಿಸೈನ್ ಸ್ಲೀವ್ಸ್ ಬಂದಿದೆ. 11 ಇಂಚ್ ಸ್ಲೀವ್ಸ್ ಉದ್ದ ಐತೆ. ಅದಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾ 12 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಯಾಕಂದ್ರೆ 1 ಇಂಚ್ ನಾವು ಎಕ್ಸ್ಟ್ರಾ ಕೆಳಗೆ ಒಂದು ಅರ್ಧ ಇಂಚು ಮೇಲೊಂದು ಅರ್ಧ ಇಂಚು ಏನೈತಲ್ಲ ನಮ್ಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾವು 12 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಲೈನ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ 12 ಇಂಚಿಗೆ ಇದು 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ಏನೈತಲ್ಲ ಇದು 3-5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಲೀವ್ಸ್ ರೌಂಡ್ ಇವಾಗ ನಮ್ಮ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಲೈನ್ ಹಾಕ್ಕೊಂಬಿಟ್ಟು ನಮ್ಗೆ ಸ್ಟಿಚಿಂಗಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಇವಾಗ ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರನ ಕಟ್ಟಿಂಗ್ ಮಾಡ್ತಾ ಬರಬೇಕಾಗತ್ತೆ. ನೋಡಿ, ನಿಮ್ಗೆ ಸ್ಲೀವ್ಸ್ ವಿಡಿಯೋ ನಾನು ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ. ಯಾರಿಗೆ ನಮ್ಗೆ ಸ್ಲೀವ್ಸ್ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಸಪ್ರೇಟ್ ಇದ್ರದ್ದು ಎಲ್ಲ ಸೈಜಿನ ಸ್ಲೀವ್ಸ್ ಕಟ್ಟಿಂಗು ನಾನು ತೋರಿಸಿದ್ದೀನಿ. ನೋಡಿ, ಇವಾಗ ಮುಂಭಾಗನ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. 1/4 ಇಂಚಿನಷ್ಟು ಬಿಟ್ಟು ನಾವು ಇವಾಗ ಮುಂಭಾಗ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ನಮ್ಗೆ ಇವಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ಥರ ಇವಾಗ ಸ್ಲೀವ್ಸ್ ರೆಡಿ ಆಯಿತು. ನಾವು ಯಾವಾಗಲೂ ಫಸ್ಟ್ ಏನೈತಲ್ಲ ನಾವು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿದು ನಾ ಆರೆಂಜ್ ಕಲರ್ ಏನು ಲೈನಿಂಗ್ ತೋರಿಸಿದ್ನಲ್ಲ ಅದರದ್ದು ಚೂಡಿ ಟಾಪ್. ಇವಾಗ ನಾನು ಅದು ಲೈನಿಂಗ್ ಏನು ಕಟ್ಟಿಂಗ್ ಮಾಡಿರ್ತೀನಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಸ್ಟಿಚಿಂಗ್ ಮಾಡ್ಕೋತೀನಿ. ನಾವು ಯಾವತ್ತೂ ಫಸ್ಟ್ ನಾವು ಚೂಡಿದಾರ ಬಟ್ಟೆಯಲ್ಲಿ ಕಟ್ಟಿಂಗ್ ಮಾಡ್ಕೋಬಾರ್ದು, ನಾವು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಗೆ ಲೈನಿಂಗ್ನಾಗ ಅಡ್ಜಸ್ಟ್ ಮಾಡ್ಕೋಬೋದು. ನಾವು ಫಸ್ಟ್ ಬಟ್ಟೆ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.